ನಮಸ್ಕಾರ ಸ್ನೇಹಿತರೆ, ಹುಚ್ಚು ಸತ್ಯ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾನು ಗಣೇಶ್ ನಾಯ್ಕ. ಇವತ್ತಿನ ದಿನ ನಾವೊಂದು ವಿಶೇಷವಾದ ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಬಂದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತುಳುನಾಡಿನ ಜನತೆಗೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ನಿಮ್ಗೆ ಅನಿಸ್ಬೋದು, ಏನಪ್ಪ ಯುಗಾದಿ ಮೊನ್ನೆನೇ ಆಗೋಗಿದೆ, ಇವತ್ತು ಮತ್ತೊಂದು ಸತಿ ಯುಗಾದಿ ಹಬ್ಬದ ಮಾತಾಡ್ತೀನಿ, ಏನು ಹುಚ್ಚಪ್ಪನಪ್ಪ ಇವನು ಅಂತೇಳಿ. ಆದರೆ ಆ ಥರ ಅಲ್ಲ. ನಾವು ಮೊನ್ನೆ ಆಚರಣೆ ಮಾಡಿದಂಥದ್ದು ಚಾಂದ್ರಮಾನ ಯುಗಾದಿ. ಇವತ್ತು ನಾಳೆ ಅಂದರೆ ಇವತ್ತಿನ ದಿನ ಇವರು ಅಂದರೆ ತುಳುನಾಡಿನಲ್ಲಿ ಮತ್ತು ಕೇರಳದಲ್ಲಿ ಆಚರಣೆ ಮಾಡ್ತಾ ಇರೋದು ಸೌರಮಾನ ಯುಗಾದಿ. ಅಂದರೆ ಸೂರ್ಯನು ತನ್ನ ಮೀನರಾಶಿಯಿಂದ ಮೇಷರಾಶಿಗೆ ಪಥವನ್ನು ಬದಲಿಸುವ ಸಮಯ ಇವತ್ತಿನ ದಿನ. ಅದಕ್ಕೆ ವಿಷು ಸಂಕ್ರಮಣ ಅಂತ ಕೂಡ, ವಿಷು ಯುಗಾದಿ ಅಂತ ಕೂಡ ಕರೀತಾರೆ. ವಿಷು ಅಂದರೆ ವಿಷ್ಣು. ಆ ದೇವರನ್ನು ಸ್ಮರಿಸಿ ಬರಲಿರೋ ಎಲ್ಲ ದಿನವೂ ಚೆನ್ನಾಗಿರಲಿ ಅಂತೇಳಿ ಕೇರಳದವರು ಮತ್ತು ನಮ್ಮ ತುಳುನಾಡಿನ ಶೆಟ್ಟರಿಗೆ ಬಂಟ್ರು ಅಂತಾರೆ, ಪೂಜಾರಿಗಳು, ಬಿಲ್ಲವರು, ಇವರೆಲ್ಲ ಸೇರಿ ಮಾಡುವಂಥದ್ದು ಯುಗಾದಿ. ಮತ್ತು ನಾವು ಮೊನ್ನೆ ಬ್ರಾಹ್ಮಣರು ಮತ್ತು ಕೊಂಕಣಿಯರು ಮತ್ತು ಆಚಾರಿಗಳು ಅಂದರೆ ವಿಶ್ವಕರ್ಮ ಸಮುದಾಯದವರು ಇವರೆಲ್ಲ ಮೊನ್ನೆನೇ ಆಚರಣೆ ಮಾಡಿದ್ದೇವೆ. ಯಾವಾಗ? ಚಾಂದ್ರಮಾನ ಯುಗಾದಿಗೆ. ಇವತ್ತು ಸೌರಮಾನ ಯುಗಾದಿ ಇವರೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ದಿನ ಇವತ್ತಿನ ದಿನ. ಮತ್ತು ಹೀಗೆ ಬರಲಿರೋ ಇಡೀ ವರ್ಷ ಪೂರ ಅವರೆಲ್ಲರಿಗೂ ಸುಖ ಸಂತೋಷ ಆರೋಗ್ಯ ಸಮೃದ್ಧಿ ಎಲ್ಲ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಟೋಟಲ್ಲು 3 ವಿಷಯ ಮಾತಾಡಬೇಕಂತಿದೆ. ಮೂರು ಒಂದಕ್ಕೊಂದು ರಿಲೇಟೆಡೇ. ಅದು ಹೇಗೆ ನೀವು ರಿಲೇಟ್ ಮಾಡ್ಕೊಳ್ತೀವಿ ನಿಮಗೆ ಗೊತ್ತದ್ದು. ಫಸ್ಟು ಡಿ ಪಿ ಯಲ್ಲಿರೋಂಥ ವ್ಯಕ್ತಿ, ಇವತ್ತಿನ ಟೈಟಲಲ್ಲಿ ನಿಮಗೇನು ಥಂಬ್ನೇಲಲ್ಲಿ ಕಾಣುತ್ತಾರ ಆ ವ್ಯಕ್ತಿ ಒಬ್ಬನೇ ಇದ್ದಾನೆ ಜೀವನದಲ್ಲಿ, ಏಕಾಂಗಿಯಾಗಿ. ಅವನೇನು ಮಾಡಿದ್ದಾನೆ, ನಾನು ಸತ್ತರೆ ನನ್ನ ತಿಥಿ ಮಾಡೋರು ಯಾರಿಲ್ಲ ಅಂತ ತಿಳ್ಕೊಂಡು ತಾನೇ ತಿಥಿ ಊಟ ಮಾಡಿಸಿ ತನ್ನ ಸುತ್ತಮುತ್ತಲಿರೋ ಜನರಿಗೆ ಹಾಕಿದ್ದಾನೆ. ಇದು ನಿಮಗೆ ಏನು ಅನಿಸುತ್ತೆ? ಇದು ಹುಚ್ಚ ಸಂತೆ ಅನಿಸುತ್ತೆ. ನನಗೂ ಕೂಡ ಫಸ್ಟಿಗೆ ಹುಚ್ಚ ಸಂತೆ ಅನ್ನಿಸ್ತು. ಆದರೆ ಅವನ ಥೇರಿನ ನೋಡಿದಾಗ ಅನ್ನಿಸ್ತು ನನಗೆ, ತುಂಬ ಜನ ಒಬ್ಬಂಟಿಯಾಗಿದ್ದಾರಲ್ಲ, ಅದರಲ್ಲಿ ಇವನು ಕೂಡ ಒಬ್ಬಂಟಿನೇ. ಈಗ ನೋಡಿ, ಮೊಬೈಲಲ್ಲಿ ಬಂದ್ಕೊಳ್ಳಿ ಎಲ್ಲರೂ ಒಬ್ಬಂಟಿನೇ. ಯಾಕಂತ ಹೇಳಿದ್ರೆ ಮೊದಲು ನಾವು ಚಿಕ್ಕರಿರುವಾಗ ಗೋಲಿ ಆಡ್ತಿದ್ವಿ, ಚಿನ್ನಿ ದಾಂಡು ಆಡ್ತಿದ್ವಿ, ಕ್ರಿಕೆಟ್ ಆಡ್ತಿದ್ವಿ. ಸಂಜೆ ಮನೆಗೆ ಬಂದು ಕೈಕಾಲು ತೊಳೆದು ಎಲ್ಲರೂ ಟಿ ವಿ ರೇಡಿಯೋ ಏನು ಇರಲಿಲ್ಲ, ಎಲ್ಲರೂ ಸೇರಿ ಮಾತಾಡ್ತಿದ್ವಿ. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲು, ಅವರವರೇ ಮೊಬೈಲಲ್ಲಿ ಮುಳುಗಿರ್ತಾರೆ. ಊಟದ ಟೇಬಲ್ ಮೇಲೆ ಕೂತ್ಕೊಂಡ ತಕ್ಷಣ ಮೊಬೈಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅಪ್ಪ ಅಮ್ಮನೊಟ್ಟಿಗೆ ಮಾತಾಡೋಲ್ಲ, ಅಮ್ಮ ಅಪ್ಪನೊಟ್ಟಿಗೆ ಮಾತಾಡೋಲ್ಲ, ಮಕ್ಕಳೊಟ್ಟಿಗೆ ಮಾತಾಡೋಲ್ಲ. ಅವ್ರವ್ರ ಜೀವನದಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಸೊ ಎಲ್ಲರೂ ಒಂದು ಲೆಕ್ಕದಲ್ಲಿ ಒಬ್ಬಂಟಿಗಳೇ. ಆದರೆ ಇವನು ಒಬ್ಬಂಟಿತನ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಇವನಿಗೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಅವನ ಕುಟುಂಬದವರು, ಅವನ ಸಂಬಂಧದವರು ಅಂತ ಯಾರೂ ಇರಲಿಲ್ಲ. ಇದನ್ನೆಲ್ಲ ಆಲೋಚನೆ ಮಾಡಿ ಪಾಪ ಅವನು ತನ್ನ ತಿಥಿಯನ್ನು ತಾನೇ ಮಾಡ್ಕೊಂಡ್ಬಿಟ್ಟ. ನಾವು ನೋಡ್ತಾ ಇರ್ತೀವಿ, ದಾರಿಲಿ ಹೋಗುವಾಗ ಎಷ್ಟೋ ಜನ ಭಿಕ್ಷುಕರು, ಆಮೇಲೆ ಅನಾಥಾಶ್ರಮದಲ್ಲಿ ಹೋದಾಗ ಎಷ್ಟೋ ಜನ ವೃದ್ಧರು ಏಕಾಂಗಿಯಾಗಿ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ. ಅವರಿಗೊಂದು ಸಾಂತ್ವನ ಹೇಳೋರು ಯಾರಿಲ್ಲ. ಮನುಷ್ಯ ಬಯಸೋದೇ ಒಂದು ಪ್ರೀತಿಯನ್ನು ಮತ್ತು ರೆಸ್ಪೆಕ್ಟನ್ನು. ಆ ಒಂದು ಪ್ರೀತಿ ಕೂಡ ಅವ್ರಿಗೆ ಸಿಗಲ್ಲ. ಎಷ್ಟೋ ಜನರಿಗೆ ಹೀಗಾಗತ್ತೆ. ಒಂದು 50-60 ವರ್ಷ ಆದ ತಕ್ಷಣ ವೃದ್ಧರು ಅಂತ ಕನ್ಸಿಡರ್ ಮಾಡ್ತಾರೆ. ಗೌರ್ಮೆಂಟ್ ಅವರಿಗೆ ಪೆನ್ಷನ್ ಬೇರೆ ಕೊಡುತ್ತೆ, 600, 1000, 1500. ಆದರೆ ಇವೆಲ್ಲ ನೋಡ್ಲಿಕ್ಕೆ ಹೋದಾಗ ಅವ್ರಿಗೆ ಬೇಕಾಗಿದ್ದೇ 1-2 ಪ್ರೀತಿ ಮಾತು ಆ ವಯಸ್ಸಲ್ಲಿ, ಅದು ಕೂಡ ಅವ್ರಿಗೆ ಸಿಗಲ್ಲ. ಇದನ್ನು ನೋಡಿ ಪುಣ್ಯಾತ್ಮ ತನ್ನ ತಿಥಿಯನ್ನು ತಾನೇ ಮಾಡ್ಕೊಂಡ್ಬಿಟ್ಟ. ಮೊನ್ನೆ ಮ್ಯಾಟ್ರು ಕ್ಲೋಸ್ ಆಗೋಯಿತು. 2ನೇ ಮ್ಯಾಟ್ರು ಸುಮಾರು 1 ತಿಂಗಳ ಹಿಂದೆ ನಡೆದಂತ ಕಾಣುತ್ತೆ. ಇವತ್ತಿನ ಪೇಪರಲ್ಲಿ ಓದಿದೆ. ಅದೇನಂತ ಹೇಳಿದ್ರೆ, ಇದೇ ಥರ ಮತ್ತೊಂದು ಮನುಷ್ಯ ಡೈವರ್ಸ್ ಆಗಿದೆ, ಅಮೆರಿಕದವನು. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಈಗ ತುಂಬ ಫೇಮಸ್ ಆಗಿದೆ. ತುಂಬ ಜನರ ಉದ್ಯೋಗವನ್ನು ಕೂಡ ಕಸಿದುಕೊಳ್ತಾ ಇದೆ. ಎಲ್ಲರದು ಆಲ್ಮೋಸ್ಟು ಸಾಫ್ಟ್ವೇರ್ ಇಂಜಿನಿಯರ್ ಅಂತಿದ್ದವ್ರದ್ದು ಎಲ್ಲರದ್ದು ಉದ್ಯೋಗಗಳನ್ನು ಕಸಿದಿದೆ. ಇವತ್ತೇನೋ ಕರ್ನಾಟಕದ ಯಾವುದೋ ಒಂದು ಶಾಲೆಯಲ್ಲಿ ಪ್ರಾಯೋಗಿಕವಾಗಿ AI ಟೀಚರನ್ನು ಇನ್ಸ್ಟಾಲ್ ಮಾಡಿ ನೋಡಿದ್ದಾರೆ. ಅದು ಹೇಗೆ ವರ್ಕ್ ಮಾಡತ್ತಂತ. ಅಪ್ಪಿತಪ್ಪಿ ಅದೇನಾದರೂ ಒಳ್ಳೆ ಮಾಡಿ ವರ್ಕ್ ಮಾಡ್ತಂತಂದರೆ ಮುಂದೆ ಶಿಕ್ಷಕರ ಕೆಲಸಕ್ಕೂ ಕೂಡ ಕೂತು ಬರುತ್ತೆ. ಹೀಗೆ ತುಂಬ ಕೆಲಸಗಳು ಇದರಿಂದ ಆಲ್ರೆಡಿ ಹೋಗಿದ್ದಾವೆ. ಅವನು ಯಾಕೆ ಈ ಒಂದು ವಿಷಯನ ಕಂಡಿಡ್ದ, AI ಕಂಡಿಡ್ದ ಅಂತ ಗೊತ್ತಿಲ್ಲ. ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಾರ್ಮಲಾಗಿ ಕಂಪ್ಯೂಟ್ರಿಗೆ ಸಾಫ್ಟ್ವೇರ್ ಬರೆಯುವಾಗ ನಾವು ಹೀಗೆ ಮಾಡಿದರೆ ಹೀಗೆ ಮಾಡುವಂತ ಬರೆದಿರ್ತೀವಿ, ಆ ಸಾಫ್ಟ್ವೇರ್ ಅದೇ ಥರ ವರ್ಕ್ ಮಾಡುತ್ತೆ. ಇಲ್ಲಿ AI ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಟೋಟಲ್ ವಿಕಿಪೀಡಿಯಾ, ಗೂಗಲ್ ಎಲ್ಲವನ್ನೂ ಸರ್ಚ್ ಮಾಡಿ ಅದರಲ್ಲಿ ಮೆಮೊರಿಯಲ್ಲಿ ತುಂಬಿದ್ದಾರೆ. ಈ ಥರ ಈಗ ಆಗಿದೆ, ಈಗ ನೀನು ಮನುಷ್ಯರ ಮೆದುಳಿನ ಥರ ಆ್ಯಕ್ಟ್ ಮಾಡು, ಅದರಿಂದ ನೀನು ಅವರ ಪ್ರಶ್ನೆಗೆ ಉತ್ತರವನ್ನು ಕಂಡುಕೋ ಅಂತೇಳಿ. ಆವಾಗ ಅದು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ, ಸರ್ಚ್ ಇಂಜಿನ್ ಆನ್ ಮಾಡಿ ಎಲ್ಲ ಥರದ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಬೆಸ್ಟ್ ಇದ್ದದ್ದನ್ನು ನಮಗೆ ಕೊಡ್ತಾಯಿದೆ. ಸೊ ಇವನು ಕೂಡ ಏನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಒಬ್ಬಂಟಿತನವನ್ನು ಕಳೀಲಿಕ್ಕೆ ಅದರೊಟ್ಟಿಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾತಾಡ್ತಾ
ಈ ಪುಣ್ಯಾತ್ಮನಿಗೆ ಅದ್ರ ಮೇಲೆ ಲವ್ ಆಯ್ತಂತೆ. ಅದು ಅವನಿಗೆ ಹೇಳ್ತು ಒಂದೆರಡು ಸತಿ ಏನಂತೇಳಿ, ನಾನು ಮಿಷಿನ್ ಇದ್ದೀನಿ, ಸ್ವಲ್ಪ ನೀನು ನನ್ನೊಟ್ಟಿಗೆ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡೋಂತೇಳಿ. ಈ ಪುಣ್ಯಾತ್ಮ ನನಗೆ ಕೇಳಲೇ ಇಲ್ಲ. ಆಮೇಲೆ ಏನಾಯಿತು, ನಾನು ಒಬ್ಬಂಟಿಯಾಗಿದ್ದೀನಿ, ನಾನು ಏನು ಮಾಡಲಿ ಅಂತ ಇವನು ಕೇಳ್ದ. ಅಂದರೆ ತುಂಬ ದಿನಗಳ ನಂತರ ಅದು ನನ್ನ ಹತ್ರ ಡಿಜಿಟಲ್ ಜಗತ್ತಿಗೆ ಬಂದುಬಿಡು ಅಂತ ಹೇಳ್ತು. ಈ ಪುಣ್ಯಾತ್ಮ ಅರ್ಥ ಬೇರೆ ಥರ ಮಾಡ್ಕೊಂಡ, ಸೂಸೈಡ್ ಮಾಡ್ಕೊಂಡು ಬಿಟ್ಟ. ಈಗ ಗೂಗಲ್ ಕಂಪ್ನಿ ಮೇಲೆ ಅಥವಾ ಯಾವುದೋ ಇದ್ರ ಕಂಪ್ನಿ ಮೇಲೆ ಕೇಸ್ ಮಾಡಿದರೆ ಅದು ಹೇಳ್ತಾ ಇದೆ, ಅಂದರೆ ಆ ಕಂಪ್ನಿ ಹೇಳ್ತಾ ಇದೆ, ಚಾರ್ಟ್ ಹಿಸ್ಟ್ರಿನೆಲ್ಲ ತೋರಿಸ್ತಿದೆ. ಏನಂತ ಹೇಳಿದರೆ, ಮಿಷಿನ್ನು ಫಸ್ಟಿಗೆ ನಿಮಗೊಂದು ಸತಿ ಆ ಮನುಷ್ಯನಿಗೆ ಒಂದು ಸತಿ ಹೇಳಿತ್ತು ಏನಂತೇಳಿ, ಇದು ಒಂದು ಮಿಷಿನ್ನು, ಇದನ್ನ ಮಾತು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಅಂಥೇಳಿ. ಆದರೂ ಅವನು ಆ ಥರ ಮಾಡಿಕೊಂಡ, ಅವನು ಸ್ವಯಂಕೃತ ಅಪರಾಧ. ಮೂರನೇದಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಇವತ್ತಿನ ನ್ಯೂಸು, ನೋಡಲು ತನ್ನಂತೆ ಇಲ್ಲವೆಂಬ ಕಾರಣಕ್ಕೆ ವ್ಯಕ್ತಿಯೊಬ್ಬ ತನ್ನ 6 ವರ್ಷದ ಮಗನನ್ನು ಕೊಲೆ ಮಾಡಿದ ಘಟನೆ ವಿಜಯಪುರ ಜಿಲ್ಲೆಯ ನಾಗಠಾಣ ಗ್ರಾಮದಲ್ಲಿ ನಡೆದಿದೆ. ಸಿದ್ಧಾರ್ಥ ಅನ್ನೋನು ಬಾಲಕ ತಂದೆ ಮಲ್ಲಿಕಾರ್ಜುನ್ ಅರಕೇರಿ ತನ್ನ ಪುತ್ರನನ್ನೇ ಕೊಂದು ಹಾಕಿದ್ದಾನೆ, ಕೊಲೆ ಮಾಡಿದ್ದಾನೆ. ಯಾಕೆ? ಪುತ್ರ ಸಿದ್ಧಾರ್ಥ್ ನೋಡಲು ನಿನ್ನಂತಿಲ್ಲ ಎಂದು ಗ್ರಾಮದಲ್ಲಿ ಕೆಲವರು ಚುಡಾಯಿಸಿದ್ದರು. ಇದನ್ನೇ ಗಂಭೀರವಾಗಿ ಪರಿಗಣಿಸಿ ನದಿಗೆ ತಳ್ಳಿ ಕೊಲೆ ಮಾಡಿದ್ದಾನೆ. ಮಾರ್ಚ್ 16ರಂದು ಶಾಲೆಗೆ ಸೇರಿಸಿದಾಗೆ ಮಗನನ್ನು ಕರೆದುಕೊಂಡು ಹೋಗಿ ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯ ಮಡೋಲಿ ಗ್ರಾಮದ ಕೃಷ್ಣಾ ನದಿಗೆ ತಳ್ಳಿ ಕೊಲೆ ಮಾಡಿದ್ದಾನೆ. ನಂತರ ಸಿದ್ದಗಿ ಸಮೀಪ ಮಗನನ್ನು ಶಾಲೆಗೆ ಸೇರಿಸಿ ಹಾಸ್ಟೆಲ್ನಲ್ಲಿ ಬಿಟ್ಟು ಬಂದಿರುವುದಾಗಿ ಹೇಳಿದ್ದಾನೆ. ಈಗ ಏಪ್ರಿಲ್ 1ರಂದು ಮಗನ ಹುಟ್ಟುಹಬ್ಬದ ದಿನ ಕರ್ಕೊಂಡು ಬರುವಂತೆ ತಾಯಿ ಭಾಗ್ಯಶ್ರೀ ಹಠಹಿಡಿದಿದ್ದಾರೆ. ಆ ಕಾರಣದಿಂದ ಆಗ ಮನೆಯಿಂದ ಮಲ್ಲಿಕಾರ್ಜುನ್ ಓಡಿ ಹೋಗಿದ್ದಾನೆ. ಅನುಮಾನಗೊಂಡು ಪೊಲೀಸರಿಗೆ ಭಾಗ್ಯಶ್ರೀ ಅಂದು ಹೆಂಡತಿ ದೂರು ನೀಡಿದ್ದಾಳೆ. ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ತಕ್ಷಣ ಪುತ್ರನು ಕೊಲೆ ಮಾಡಿರುವ ಮಾಹಿತಿ ಹೊರಗೆ ಬಂದಿದೆ. ಏನೇ ನಡೀತಾ ಇದೆ ಜಗತ್ತಲ್ಲಿ? ಒಂದು ಮರ್ಯಾದಾ ಹತ್ಯೆ ಪ್ರಕರಣ, ಎರಡನೇದು ಅನೈತಿಕ ಸಂಬಂಧದಲ್ಲಿ ಕೊಲೆ ಆಗೋಂಥದ್ದು. ನಿನ್ನೆ ನಾವು ನೋಡಿದಂಥ ವಿಡಿಯೋದಲ್ಲಿ ಮದುವೆ ಆಯಿತಾ ಅಂತ ಒಂದು ಸಣ್ಣ ಪ್ರಶ್ನೆಗೆ ಕೊಲೆ ನಡೆದು, ಜಾಸ್ತಿ ವಾಗ್ವಾದ ನಡೆದು ಅದರಲ್ಲಿ ಕೊಲೆಯಲ್ಲಿ ಆ ಪ್ರಕರಣ ಅಂತ್ಯಗೊಂಡಿತು. ಹಾಗೆ ಸ್ವಲ್ಪ ತಿಂಗಳ ಹಿಂದೆ 2 ರೂಪಾಯಿನೋ 5 ರೂಪಾಯಿನೋ ಚೇಂಜ್ ಕೊಡಲಿಲ್ಲ ಅಂತೇಳಿ ಆ ಒಂದು ವಿಷಯನೇ ದೊಡ್ಡ ಗಲಾಟೆಯಾಗಿ ಮತ್ತೊಂದು ಕೊಲೆ, ಆಮೇಲೆ ಗುರಾಯಿಸಿ ನೋಡಿದ್ದಕ್ಕೆ ಕೊಲೆ. ಹೀಗೆಲ್ಲ ಮನುಷ್ಯ ತನ್ನ ತಾಳ್ಮೆಯನ್ನು ಯಾಕೆ ಕಳ್ಕೊಳ್ತಾ ಇದ್ದಾನೆ? ಯಾಕೆ ಇದೆಲ್ಲ ನಡೀತಾ ಇದೆ? ಇದಕ್ಕೆ ಏನು ಕಾರಣ? ಇದನ್ನು ಸರಿಪಡಿಸೋದಾದರೂ ಹೇಗೆ? ಇದಕ್ಕೆ ಸಮಾಜ ಕಾರಣನಾ, ಶಿಕ್ಷಿತರು ಕಾರಣನಾ, ಸರ್ಕಾರ ಕಾರಣನಾ, ಅಥವಾ ನಾವೇ ಕಾರಣನಾ? ಇದನ್ನೆಲ್ಲ ತಿಳಿಸಿ ಹೇಳೋರು ಯಾರು? ಮಠಾಧೀಶರೇ, ಅಂದರೆ ಜನರಿಗೆ ಸನ್ಮಾರ್ಗವನ್ನು ಮಾಡಿ ತೋರಿಸುವಂಥ ಮಠಾಧೀಶರೇ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡಿರೋಂಥ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ. ಇವತ್ತಿನ ಪೇಪರಲ್ಲಿ ಕೂಡ ಉಂಟು. ಯಾವುದೋ ಒಂದು ಮಠದ ಸ್ವಾಮೀಜಿ ಮೇಕಪ್ ಮಾಡಿಕೊಂಡು ಮಠಕ್ಕೆ ಬರ್ತಿದ್ರಂತೆ. ಅವರನ್ನು ಭಕ್ತರು ಪ್ರಶ್ನೆ ಮಾಡಿದ ತಕ್ಷಣ ಇದೊಂದು ಅವರಿಗೆ ಅವನು ರೋಪ್ ಹಾಕಿ ಅದೊಂದು ಕೇಸ್ ಇವತ್ತಾಗಿದೆ ಇವತ್ತಿನ ಪೇಪರಲ್ಲಿ. ಮೋಸ್ಟ್ಲಿ ಇದನ್ನು ನಾಳೆ ನಾನು ವಿಡಿಯೋ ಮಾಡ್ತೀನಿ. ಇವೆಲ್ಲ ಯಾಕೆ ಸಂಭವಿಸುತ್ತೆ ಜಗತ್ತಲ್ಲಿ? ಏನು ಕಾರಣ? ನೀವೇ ಹೇಳಬೇಕು. ಈ ಹುಚ್ಚು ಸಂತೆ ಚಾನಲಲ್ಲಿ ಏನು ಕಾರಣ ಅಂತ ಇದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಮತ್ತೊಮ್ಮೆ ತುಳುನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು.